ನಾಳೆಯಿಂದ ಜಾತಿ ಜನಗಣತಿ ಆರಂಭವಾಗ್ತಾ ಇದೆ. ಸರ್ಕಾರ ಬಹಳ ಮಹತ್ವಾಕಾಂಕ್ಷೆಯಿಂದ ನಡೆಸ್ತಾ ಇದೆ. ಆದರೆ ಶಿಕ್ಷಕರು ಇನ್ನೂ ಕೂಡ ಪರದಾಡ್ತಿದ್ದಾರೆ. ಯಾರ ಸಮೀಕ್ಷೆಯನ್ನ ಮಾಡಬೇಕು, ಶಿಕ್ಷಕರು ಯಾರ ಮನೆಗೆ ಹೋಗಿ ಸರ್ವೆಯನ್ನ ಮಾಡಬೇಕು, ಮಾಹಿತಿಯನ್ನ ಪಡ್ಕೊಳ್ಬೇಕು, ಅಂತಹ ಶಿಕ್ಷಕರು ಪರದಾಡ್ತಿದ್ದಾರೆ. ಜಾತಿ ಗಣತಿ ಸಮೀಕ್ಷೆ ಆರಂಭದಲ್ಲಿ ಎದುರಾಗಿದೆ ವಿಘ್ನ. ಇವತ್ತು ಕಿಟ್ ಪಡೆಯೋಕೆ ಅಂತ ಹೇಳಿ ಬಂದಂತಹ ಶಿಕ್ಷಕರು ಗದಗದಲ್ಲಿ ಹೈರಾಣ ಆಗ್ಬಿಟ್ಟಿದ್ದಾರೆ. ಗದಗ ತಹಶೀಲ್ದಾರ್ ಕಚೇರಿಯ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿಕ್ಷಕರು. ತಹಶೀಲ್ದಾರ್ ಕಚೇರಿಗೆ ಬೇಗ ಹಾಕಿ ಹೋಗ್ಬಿಟ್ಟಿದ್ದಾರೆ ವಿತರಣಾ ಸಿಬ್ಬಂದಿ. ಹೀಗಾಗಿ ಕಚೇರಿ ಮುಂದೆ ಗಂಟೆಗಟ್ಟಲೆ ಕಾದು ಸುಸ್ತಾಗಿದ್ದಾರೆ ಶಿಕ್ಷಕರು. ಕಿಟ್ ಸಿಗದೆ ಬೇಸರದಲ್ಲಿ ವಾಪಸ್ಸಾಗಿದ್ದಾರೆ ಕೆಲವರು. ತರಬೇತಿ ವೇಳೆ ಕೊಡುವುದಾಗಿ ಹೇಳಿದ್ದಂತಹ ಅಧಿಕಾರಿಗಳು ತಾಂತ್ರಿಕ ದೋಷಗಳಿಂದ ಕಿಟ್ ಬಂದಿಲ್ಲ ಅನ್ನುವಂಥ ಮಾಹಿತಿ. ಹಾಗಾಗಿ ಕಾದು ಬೇಸತ್ತು ಕೆಲವರು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಇವತ್ತು ಕಿಟ್ ವಿತರಣೆಯಾಗಬೇಕು, ಯಾಕಂದ್ರೆ ನಾಳೆನೆ ಸಮಯನೇ ಇಲ್ಲ. ನಾಳೆ ಬೆಳಗ್ಗೆಯಿಂದ ಎಲ್ಲ ಶಿಕ್ಷಕರು ಸಮೀಕ್ಷೆಗೆ ಇಳಿಬೇಕು. ಅವರಿಗೆ ನಿಗದಿಪಡಿಸಿದಂತಹ ಪ್ರದೇಶ ಏನಿದೆ ಅಲ್ಲಿ ಮನೆಗೆ ಹೋಗಿ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸ ಮಾಡಬೇಕು. ಆದ್ರೆ ಗದಗದಲ್ಲಿ ಆರಂಭದಲ್ಲೇ ವಿಘ್ನ. ವಿತರಣಾ ಕೇಂದ್ರದ ಬಾಗಿಲು ಇನ್ನೂ ಕೂಡ ತೆರೆದಿಲ್ಲ. ಕಿಟ್ ಅನ್ನ ವಿತರಣೆ ಮಾಡುವವರು ಅದನ್ನ ಕೊಟ್ಟಿಲ್ಲ. ತರಬೇತಿಯ ಟೈಮ್ನಲ್ಲಿ ಕಿಟ್ ಅನ್ನ ಕೊಡಬೇಕಾಗಿತ್ತು, ಆದ್ರೆ ಆಗ ಕಿಟ್ನಲ್ಲಿ ತಾಂತ್ರಿಕ ದೋಷ ಅನ್ನುವಂತಹ ಕಾರಣಕ್ಕಾಗಿ ಕೊಡ್ಲಿಲ್ವಂತೆ. ಈಗ ನಾಳೆನೇ ಸಮೀಕ್ಷೆ, ಇವತ್ತು ಬಂದ್ರೆ ಇವತ್ತು ಕೂಡ ಕಿಟ್ ಸಿಕ್ಕಿಲ್ಲ. ಕೊಡ್ತೀವಿ ಅಂತ ಹೇಳಿದ್ರು, ಬಂದಿದ್ವಿ. ಏನೋ ತಾಂತ್ರಿಕ ಕಾರಣದಿಂದ ನಿಮ್ಗೆ ಕೊಡೋಕ್ಕಾಗೋದಿಲ್ಲ, ನಾಳೆ ಬರ್ರಿ ಅಂತ ಹೇಳ್ತಾರೆ. ಆದರೆ ನಮಗೇನು ಒಂದು ಮೆಸೇಜರ ಕಳಿಸ್ಬೋದು, ಅಡ್ವಾನ್ಸು ಅಥವಾ ಒಂದು ಏನೋ ನೋಟಿಸರ್ ಹಚ್ಚಬೋದಿತ್ತು, ಹಚ್ಚಿಲ್ಲ. ಆದರೂ ನಾವು ಮತ್ತು ನಾಳೆ ಬಂದು ಅನಿವಾರ್ಯ ಕಾರಣ, ಇದು ಸರ್ಕಾರದ ಕೆಲಸ, ಅನಿವಾರ್ಯವಾಗಿ ನಾವು ಮಾಡಲೇಬೇಕು. ನಾಳೆ ಬಂದವ್ರು ಹೋಯ್ತೀವಿ, ಮತ್ತು ತ್ರಾಸ ಆದ್ರೂ ಚಿಂತೆ ಬಂದು ಹೋಯ್ತೀವಿ. ನಮ್ಮದು ಗದಗ ತಾಲೂಕು. ನಾವು ಕೇಳಿಲ್ಲ ಸರ್, ಯಾರಿಗೂ ಫೋನ್ ಹಚ್ಚಿಲ್ಲ ಸರ್. ನಮ್ಮ ಈ ಶಿಕ್ಷಕರ ಸಂಘದವರು ಅವ್ರಿಗೆ ಕೇಳಿದ್ರು. ಈಗ ಅವ್ರು ನಮ್ಗೇನು ಹೇಳಿಲ್ಲ ಸರ್, ಅವ್ರು ಏನು ಹೇಳಿಲ್ಲ. ಇಷ್ಟ ರೀ, ಮತ್ತೇನಿಲ್ಲ. ಈ ಅನಿವಾರ್ಯ ಸರ್, ಇದು ಸರ್ಕಾರದ ಕೆಲಸ ಆದ್ದರಿಂದ ಅವ್ರು ಸ್ವಲ್ಪ ನಾವು ಅದನ್ನು ಸಹಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಕೆಲಸ. ನೋಡೋಣ್ರಿ ಸರ್, ಮತ್ತೆ ಈ ಅನಿವಾರ್ಯ ಏನು ಮಾಡ್ಬೇಕಾಯ್ತು. ಮತ್ತೆ ಬರಬೇಕಲ್ಲ ಸರ್ ಕಿಟ್ ಒಯ್ಯಕ್ಕೆ. ನಾಳೆಯಿಂದ ಸರ್, ಸರ್ ಈಗ ನಾಳೆ ನೀವು ಒಂದು ಸ್ವಲ್ಪ ಒಂದು ಮನೆಗೆ ಏನಾದ್ರು ಸ್ಟಾರ್ಟ್ ಮಾಡೋದು ಸರ್, ಅನಿವಾರ್ಯ ಕಾರಣದಿಂದ. ಮತ್ತು ಉಳಿದದ್ದು ಏನಾಯ್ತು ಸರ್, ನಾಡದ ಬಂದು ನಾವೆಲ್ಲ ಇದು ಮಾಡ್ಕೊಂಡು. ನಿನ್ನೆ ತರಬೇತಿಯನ್ನು ಕೈಗೊಂಡಿದ್ರು ಸರ್. ಯಶಸ್ವಿಯಾಗಿ ಉತ್ತಮವಾಗಿ ತರಬೇತಿಯನ್ನು ನಮ್ಮೆಲ್ಲ ಶಿಕ್ಷಕರು ನೀಡಿದ್ದಾರೆ ಸರ್. ನಿನ್ನೆ ಏನು ಈ ಕಿಟ್ಟನ್ನು ನಾಳೆ 10 ಗಂಟೆಗೆ ಬಂದು ತಹಸೀಲ್ದಾರ್ ಆಫೀಸ್ನಲ್ಲಿ ಕಲೆಕ್ಟ್ ಮಾಡಿಕೊಡ್ರಿ ಅಂತ ಹೇಳಿದರು. ಬೆಳಗ್ಗೆ ಯಥಾವತ್ತಾಗಿ ನಾವು 10 ಕಾಲಿಗೆ ಇಲ್ಲಿ ಎಲ್ಲರೂ ನಮ್ಮ ಶಿಕ್ಷಕರು ಸೇರಿದರು. ಬಹುಶಃ ಸರ್ಗೆ, ಜಿಲ್ಲಾಧ್ಯಕ್ಷರಿಗೆ ಮತ್ತು ಬಳ್ಳಾರಿ ಸರ್ ಅವರಿಗೆ ಫೋನ್ ಮುಖಾಂತರ ಕೇಳಿದಾಗ ತಾಂತ್ರಿಕ ಕಾರಣಗಳಿಂದ ಇನ್ನೂ ಕಿಟ್ಗಳು ಬಂದಿಲ್ಲ, ನಿಮಗೆ ಬಂದ ತಕ್ಷಣ ನಾವು ಮುಟ್ಟಿಸ್ತೀವಿ ಅಂತಂದು ಅವರು ಸರ್ ಹೇಳಿದ್ದಾರೆ. ಅದರ ಪ್ರಕಾರ ನಾವೆಲ್ಲ ಶಿಕ್ಷಕರಿಗೂ ನಾಳೆ ದಿನ ಬಂದು ಕಿಟ್ಟನ್ನು ಅವರು ಮುಂದಿನ ಮೆಸೇಜ್ ಏನು ಕೊಡ್ತಾರೆ ಅದ್ರ ಪ್ರಕಾರ ನಾವು ನಡ್ಕೊಳೋಣ ಅಂತ ಹೇಳಿದ್ವಿ. ಹೌದು ಸರ್, ಹೇಳಿದ್ರಿ ಸರ್, ಇಲ್ಲಿ ಬರ್ರಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ನಾವು ಬಂದಿದ್ವಿ. ಗ್ರಾಮೀಣ ಭಾಗದಿಂದ ಎಲ್ಲ ಊರಿನಿಂದನೂ ಬಂದಿದ್ರಿ ಸರ್ ಸುಮಾರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಸ್ವಪಕ್ಷದ ಸಚಿವರ ಅಪಸ್ವರದ ನಡುವೆಯೇ ಆರಂಭವಾಗ್ತಾ ಇರುವಂತಹ ಸಮೀಕ್ಷೆ, ಆದ್ರೆ ಸಮೀಕ್ಷೆ ಮಾಡೇ ತೀರ್ತೀವಿ ಅಂತ ಆರಂಭ ಮಾಡಿದ್ರು, ಆರಂಭದಲ್ಲೇ ವಿಘ್ನ ಎದುರಾಗಿದೆಯಲ್ಲ ಗದಗ್ನಲ್ಲಿ ಅಂತ ಹೇಳಿ. ಹೌದು ವಿದ್ಯಾಶ್ರೀ, ಏನು ಗದಗ್ನಲ್ಲಿ ಅಧಿಕಾರಿಗಳು ಕುಂಭಕರ್ಣ ನಿದ್ದೆಯಲ್ಲಿ ತೊಡಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆ ಸರ್ಕಾರ ಸಾಕಷ್ಟು ಗೊಂದಲದ ನಡುವೆ ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಹೊರಟಿದೆ. ನಾಳೆ ಏನು ಅಧಿಕಾರಿಗಳು ಜಾತಿ ಗಣತಿ ಮನೆಗೆ ಹೋಗಿ ಸಮೀಕ್ಷೆ ಮಾಡಬೇಕು, ಜಾತಿ ಗಣತಿ ಮಾಡಬೇಕು. ಆದ್ರೆ ನಿನ್ನೆ ಏನು ತರಬೇತಿಯಲ್ಲಿ ಎಲ್ಲಾ ಶಿಕ್ಷಕರಿಗೂ ಕೂಡ ನೀವು ನಾಳೆ ಬೆಳಗ್ಗೆ ತಹಶೀಲ್ದಾರ್ ಕಚೇರಿಗೆ ಬಂದ್ರೆ ನಿಮಗೆ ಸಮೀಕ್ಷೆ ಮಾಡಬೇಕಾದಂತ ಎಲ್ಲಾ ಸಾಮಗ್ರಿಗಳನ್ನ, ಕಿಟ್ಗಳನ್ನ ಕೊಡ್ತೇವಂತ ಹೇಳಿದ್ದಾರೆ. ಆದ್ರೆ ಬೆಳಗ್ಗೆ ಪಾಪ ನೂರಾರು ಶಿಕ್ಷಕರು ಬೇರೆ ಬೇರೆ ಏನು ತಾಲೂಕಿನ ಬೇರೆ ಬೇರೆ ಹಳ್ಳಿಗಳಿಂದ, ದೂರ ಹಳ್ಳಿಗಳಿಂದ ಏನು ಶಿಕ್ಷಕರು ಬಂದಿದ್ದಾರೆ. ಬಂದು ಇವತ್ತು ನಿರಾಶೆಗೊಂಡಿರುವಂಥದ್ದು. ಅಂದ್ರೆ ಕಚೇರಿಯಲ್ಲಿ ಬಾಗಿಲು ಬಳಿಯಲ್ಲಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಏನು ಕಿಟ್ಗಳನ್ನ ಕೊಡ್ತೀವಿ ಅಥವಾ ಇಲ್ಲ, ಇಲ್ಲಿ ನೋಡಿದ್ರೆ ಅಧಿಕಾರಿಗಳು ತಹಶೀಲ್ದಾರ್ ಕಚೇರಿಗೆನೆ ಬೀಗ ಹಾಕೊಂಡು ಹೋಗಿದ್ದಾರೆ. ಯಾರು ಕೂಡ ಉತ್ತರ ಕೊಡುವಂತ ಪ್ರಯತ್ನ ಇಲ್ಲ. ಅಲ್ಲಿ ಒಂದು ನೋಟಿಸ್ ಕೂಡ ಇಲ್ಲ, ನಿಮಗೆ ಈ ಕಿಟ್ ವಿತರಣೆ ಮಾಡ್ತೀವಿ ಅನ್ನೋದು ಯಾವುದೇ ರೀತಿಯಾದ ಒಂದು ಫೋನ್ ಮುಖಾಂತರ ಸಂದೇಶ ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ಶಿಕ್ಷಕರು ಅಲ್ಲಿ ನೆರೆದಿದ್ರು ಒಬ್ರಿಗೊಬ್ರು. ಮತ್ತೆ ಇನ್ನೂ ಬೆಳಿಗ್ಗೆಯಿಂದ ಕೂಡ ಏನು
6 ಗಂಟೆ 7 ಗಂಟೆಯಿಂದ ಬಂದಿರತಕ್ಕಂಥ ಶಿಕ್ಷಕರು ಸಾಕಷ್ಟು ನೂರಾರು ಜನರು ಇಲ್ಲಿ ಬಂದು ನೆರೆದು ಒಬ್ರಿಗೊಬ್ರು ಯಾರನ್ನ ಕೇಳಬೇಕು ಯಾರನ್ನ ಬಿಡ್ಬೇಕು ಅನ್ನೋಂಥ ಗೊಂದಲದಲ್ಲಿ ಪರದಾಟ ಮಾಡ್ತಾ ಇದ್ರು. ಆದ್ರೆ ಸಾಕಷ್ಟು ಏನು ವಿಚಿತ್ರ ಅಂದ್ರೆ ನೋಡಿ, ಈ ಗದಗ ತಹಸೀಲ್ದಾರ್ಗೂ ಕೂಡ ಕಿಟ್ ವಿತರಣೆ ಮಾಡ್ತೇವೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಂತ ಒಂದು ಆರ್ಕೆ ಉತ್ತರವನ್ನ ನ್ಯೂಸ್ ಫಸ್ಟ್ಗೆ ಕೊಟ್ಟಿರುವಂತದ್ದು. ಜೊತೆಗೆ DC ಅವರು ಕೂಡ ಈ ಬಗ್ಗೆ ನನಗೂ ಮಾಹಿತಿ ಇಲ್ಲ, ಅದನ್ನ ತರಿಸುವಂತ ಪ್ರಯತ್ನ ಮಾಡ್ತೇವೆ, ಕಿಟ್ಗಳು ಬಂದಿಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದ್ ಕಡೆ ಸರ್ಕಾರ ಬೇಗ ಅವ್ರಿಗೂ ಕಾಲಾವಕಾಶ ಕೂಡ, ಶಿಕ್ಷಕರಿಗೆ ಕಾಲಾವಕಾಶ ಕೂಡ ಜಾಸ್ತಿ ಇಲ್ಲ. 120ರಿಂದ 150 ಮನೆಗಳನ್ನ ಸಮೀಕ್ಷೆ ಮಾಡಬೇಕು, ಅದು ದಸರಾ ರಜೆಯಲ್ಲಿ ಮಾತ್ರ. ಆದ್ರೆ ಹೀಗಾಗಿ ಕಾಲಾವಕಾಶ ಸಿಗುತ್ತೆ ಇಲ್ಲ ಅನ್ನೋಂಥ ಒಂದು ಗೊಂದಲ. ನಾಳೆಯಿಂದನೇ ಸಮೀಕ್ಷೆ ಮಾಡ್ಬೇಕಲ್ಲ, ಆ ಕಿಟ್ಗಳನ್ನ ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ಸಾಕಷ್ಟು ಶಿಕ್ಷಕರಿಗೆ ಗೊಂದಲ ಆಗಿರುವಂತದ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.